ಚನ್ನಪಟ್ಟಣ ನಗರಸಭೆಯಲ್ಲಿ ಬರೋಬ್ಬರಿ 21 ನಕಲಿ ಖಾತೆಗಳನ್ನು ಮಾಡಲಾಗಿದೆ ಎಂದು ಚನ್ನಪಟ್ಟಣ ನಗರದ ನಿವಾಸಿ ಹಾಗೂ ಸಾಮಾಜಿಕ ಹೋರಾಟಗಾರ ನವಾಜ್ ಅಸ್ವಿ ಆರೋಪಿಸಿದ್ದಾರೆ. ನಗರಸಭೆಯ ಮಾಜಿ ಅಧ್ಯಕ್ಷ ವಾಸೀಲ್ ಅಲಿ ಖಾನ್ ರವರು ತಾವು ನಗರಸಭೆ ಸದಸ್ಯರಾಗಿದ್ದ ಅವಧಿಯಲ್ಲಿ ಬರೋಬ್ಬರಿ ಅಂದರೆ ಈ ಹಿಂದೆ ಒಂದಾರಗುಪ್ಪೆ ಗ್ರಾಮ ಪಂಚಾಯಿತಿಗೆ ಸೇರಿದ ಸರ್ವೆ ನಂಬರ್ಗಳ 21 ನಿವೇಶನಗಳನ್ನು ಅವುಗಳು ನಗರಸಭೆ ವ್ಯಾಪ್ತಿಗೆ ಸೇರಿದ ನಂತರ ನಕಲಿ ದಾಖಲೆ ಸೃಷ್ಟಿಸುವ ಮೂಲಕ ಈ ಖಾತೆ ಮಾಡಿಸಿದ್ದಾರೆ ಎಂದು ಗಂಭೀರವಾದ ಆರೋಪ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ನವಾಜ್ ಅಸ್ವಿ ಸೇರಿದಂತೆ ಇತರರು ಹಾಜರಿದ್ದರು. ನನ್ನ ಹೆಸರು ಸೈಯದ್ ನವಾಜ್ ಅಸ್ವಿ ಅಂತ, ಸಾಮಾಜಿಕ ಹೋರಾಟಗಾರರು. ಆದಷ್ಟು ನಾನು ಈಗ ಕೆಲವೊಂದು ದಿವಸ ಹಿಂದೆ ನನಗೆ ಯಾವುದೋ ಒಂದು ಮಾಹಿತಿ ಸೈಯದ್ ನವಾಜ್ ಹಾಶ್ಮಿ ಅಂತ ನನ್ನ ಹೆಸರು. ನಾನು ಸೋಷಿಯಲ್ ವರ್ಕರ್. ಕೆಲವೊಂದು ದಿವಸ ಹಿಂದೆ ನನಗೆ ಯಾವುದೋ ಒಂದು ಮಾಹಿತಿ ಬಂದಿರುತ್ತೆ. ಏನಂದರೆ ನಗರಸಭೆಯಲ್ಲಿ ಯಾವುದೋ ಒಂದು ಇಲ್ಲಿಗಲ್ ಲೇಔಟ್, ಇದು ಲ್ಯಾಂಡು ಏನೋ ಆಕ್ಯುಪೈ ಒಬ್ಬರು ಮಾಡಿ ಅದ್ರ ಮೇಲೆ ಒಂದು ಏನೋ ಲೇಔಟ್ ಇದು ಮಾಡಿದ್ದಾರೆ. ಲೇಔಟ್ ಮಾಡಿಸ್ಕೊಂಡು ಅವರು ಆ ಲೇಔಟ್ನಲ್ಲಿ 21 ಸೈಟ್ಗಳು ಮಾಡಿರ್ತಾರೆ. ಆ 21 ಸೈಟ್ಗಳು ಮಾಡ್ಕೊಂಡು ನಗರಸಭೆಯಿಂದ 21 ಖಾತೆ ಆಗಿರುತ್ತೆ ಅದ್ರ ಮೇಲೆ ಅಂತ. ಆ ಖಾತೆ ಆಗಿರೋದು ಅದರದ್ದು PIDಗಳು 21 PID ಇದೆ. ಆಮೇಲೆ ಈ ವಿಚಾರ ನನಗೆ ಬಂದ ತಕ್ಷಣ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ, ಇದರಲ್ಲಿ 1 PID ತಗೊಂಡು ಈ ಖಾತೆ ಯಾವ ಆಧಾರದ ಮೇಲೆ ಹಾಕ್ತೀರಿ ಅಂತ ಮಾಡಿದ್ದೀರಾ ಅಂತ ಅಧಿಕಾರಿಗಳಿಗೆ ಒಂದು RTI ಹಾಕಿರ್ತೀನಿ. ಹಾಕಿದಾದ್ಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ, ನಗರಸಭೆಯಿಂದ ಸರ್ಟಿಫೈಡ್ ಕಾಪಿ ನನಗೆ ಕೊಡ್ತಾರೆ. ಇದರಲ್ಲಿ ಏನೈತೆ ಅಂದರೆ PKI 487/1415ನಲ್ಲಿ ಸೈಯದ್ ನಜೀರ್ ಪಾಷಾ ಅವರು ಪಿ ರಾಮಲಿಂಗಯ್ಯ ಅವ್ರಿಗೆ 26 ಗುಂಟೆ ಜಾಗ ಮಾರಾಟ ಮಾಡಿರ್ತಾರೆ ಅಂತ ಇರುತ್ತೆ ಇದರಲ್ಲಿ. ಯಾವುದು ಒರಿಜಿನಲ್ ಕಾಪಿನಲ್ಲಿ. ಇದರಲ್ಲಿ ಏನು ಮಾಡಿರ್ತಾರೆ ಅಂದರೆ, ಫಸ್ಟು ಮಿಸ್ಟೇಕ್ ಆಗಿತ್ತು. ಫಸ್ಟು ಅದು ನಾನು ನಗರಸಭೆಯಿಂದ ದಾಖಲಾತಿ ತಗೊಂಡಾದ್ಮೇಲೆ RO ಅವರು ನನಗೆ ಎಲ್ಲ ಸರ್ಟಿಫೈಡ್ ಕಾಪಿ ಕೊಟ್ಟಿರ್ತಾರೆ. ಅದರಲ್ಲಿ ನಾನು ಚೆಕ್ ಮಾಡ್ತೀನಿ. ಚೆಕ್ ಮಾಡುವಾಗ ಅದರಲ್ಲಿ ಕುರ್ಬತ್ ಅಲಿ ಖಾನ್ ಬಿನ್ ವಾಸೀಲ್ ಅಲಿ ಖಾನ್ ಅವರು ಮಹೇಶಿಂದ 20 ಗುಂಟೆ ಜಾಗ ತಗೊಂಡಿದ್ದಾರೆ. ಯಾವುದಂದ್ರೆ ಸರ್ವೆ ನಂಬರ್ 133 ಹೊನ್ಗನಹಳ್ಳಿ ಚನ್ನಪಟ್ಟಣ ಅಂತ ಇರುತ್ತೆ ಡೀಟೇಲ್ಸು. ಅದು ನಾನು ಈಸ್ಕೊಂಡು ಏನು ಮಾಡ್ತೀನಿ ಅಂದರೆ, ಒಂದು CC ಕಾಪಿ, ಅದು ಸರ್ಟಿಫೈಡ್ ಕಾಪಿ ನನಗೆ ಬೇಕು ಅಂತ ನಾನು ಸಬ್ರಿಜಿಸ್ಟ್ರಿಗೆ ಹಾಕಿರ್ತೀನಿ. ಹಾಕ್ತಾದ್ಮೇಲೆ ಸೇಮ್ ನಂಬರು 487/1415ನಲ್ಲಿ ಇದರಲ್ಲಿ ಹೆಸರು ಏನೈತೆ ಅಂದರೆ, ಸೈಯದ್ ನಜೀರ್ ಪಾಷಾ ರವರಿಗೆ ಪಿ ರಾಮಯ್ಯ ಅವರು 26 ಗುಂಟೆ ಜಾಗ ಮಾರಾಟ ಮಾಡಿದ್ದಾರೆ ಅಂತ ಇರುತ್ತೆ. ಇದು ನಗರಸಭೆಯಿಂದ ಪಡೆದಿರೋದು. ಇದು ಖಾತೆ ಮಾಡಿಸಕ್ಕೆ ಕೊಟ್ಟಿರೋದು ನಗರಸಭೆಗೆ. ಇದು ಫೇಕ್ ಕಾಪಿ. ಇದು ಸಬ್ ರಿಜಿಸ್ಟ್ರಿಯಿಂದ ನಾನು ತಗೊಂಡಿರೋದು ಒರಿಜಿನಲ್ ಕಾಪಿ. ಇದು CC. ಇದು ತಾವು ಸ್ಕ್ಯಾನ್ ಮಾಡಿದ್ರು ಕೂಡ ನಿಮ್ಮ ಮೊಬೈಲ್ಗೆ ಎಲ್ಲ ಆಟೋಮೆಟಿಕ್ ಆಗಿ PDF ಅದು ಜನರೇಟ್ ಆಗ್ಬಿಡುತ್ತೆ. ಇದು ಇಸ್ಕೊತೀನಿ. ಈಗ ನನಗೆ ಏನು ಅನುಮಾನ ಬರುತ್ತೆ ಅಂದರೆ, ಒಂದು ರಿಜಿಸ್ಟರ್ಡ್ ಡೀಡೇ ಇವರು ಫೇಕ್ ಮಾಡಿ ಕೊಟ್ಟಿದ್ದಾರೆ. ಯಾರೋ ಅವರು ಕುರ್ಬತ್ ಅಲಿ ಖಾನ್ ಬಿನ್ ವಾಸೀಲ್ ಅಲಿ ಖಾನ್ ರವರು ಈ ಥರ ಇದು ಮಾಡಿದಾರಲ್ಲ, ಯಾವುದು ಬಗ್ಗೆ ಏನು ಬೇರೆ ರೀತಿ ಏನೇನು ಮಾಡಿದ್ದಾರೆ ನೋಡುವ ಅಂತ ನಾನು ಅದ್ರ ಬಗ್ಗೆ ಸ್ವಲ್ಪ ಡೀಪಾಗಿ ಹೋಗ್ತೀನಿ. ಹೋಗ್ದಾದ್ಮೇಲೆ ನನಗೆ ಏನು ಗೊತ್ತಾಗುತ್ತೆ ಅಂದರೆ, ಇದು ಪಂಚಾಯತಿ ಒಂದಾರಗುಪ್ಪೆ ಪಂಚಾಯತಿನಲ್ಲಿ 21 ಖಾತೆ ಈ ಸ್ವತ್ತುಗಳು ಅದೆಲ್ಲ ಒಂದು ಸೃಷ್ಟಿ ಮಾಡ್ಕೊಂಡಿದ್ದಾರೆ. 21 ಈ ಸ್ವತ್ತುಗಳು ಸೃಷ್ಟಿ ಮಾಡ್ಕೊಂಡು ಇವರು ಏನು ಮಾಡಿದ್ದಾರೆ ಅಂದರೆ, ವಿತ್ತು ಲೇಔಟ್ ಪ್ಲಾನ್ ಆಗಿದ್ದಾರೆ. ಲೇಔಟ್ ಪ್ಲಾನ್ ಮಾಡೋದು ಪ್ರಾಧಿಕಾರ ಅವರು, ಇವ್ರಿಗೆ ಮಾಡೋದು ಬರಲ್ಲ ಪಂಚಾಯತಿಯವ್ರಿಗೆ. ಇಲ್ಲಿ ಏನು ಮಾಡಿರ್ತಾರೆ ಅಂದರೆ, ಅವರು ಅದರಲ್ಲಿ ಲೇಔಟ್ ಪ್ಲಾನ್ ಹಾಕ್ಬಿಟ್ಟು ಏನು ಮಾಡಿರ್ತಾರೆ ಅಂದರೆ, ಇವರು ಲೇಔಟ್ ಪ್ಲಾನ್ ಮೇಲೆ ಒಂದಾರಗುಪ್ಪೆ ಪಂಚಾಯತಿ ಇದು ಲೇಔಟ್ ಪ್ಲಾನ್ ಅವ್ರದ್ದು ಸೀಲ್ ಯೂಸ್ ಮಾಡಿದ್ದಾರೆ, ಅವ್ರದ್ದು ಸೈನ್ ಯೂಸ್ ಮಾಡಿದ್ದಾರೆ. ಆಮೇಲೆ ಒಂದಾರಗುಪ್ಪೆಯಿಂದ ತಗೊಂಡಿದ್ದಾರೆ ಅಂತ ಸಂಪೂರ್ಣ ಇದರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅವರು. ಇದು ಲೇಔಟು ಯಾವುದಿದು 20 ಗುಂಟೆನಲ್ಲಿ ಇವರು ಲೇಔಟ್ ನಾವು ಮಾಡ್ಕೊಂಡಿದ್ದೀವಿ ಅಂತ ಟೋಟಲ್ 21,457 ಸ್ಕ್ವೇರ್ ಫೀಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅವರು. ಅದು ಇಲ್ಲಿಗಲ್. ಇದು ನನಗೆ ಆಮೇಲೆ ಇದು ನಾನು ತಗೊಂಡಾದ್ಮೇಲೆ ಏನು ಮಾಡ್ತೀನಿ, ಪಂಚಾಯತಿಗೆ ಒಂದು ಲೆಟರ್ ಹಾಕ್ತೀನಿ, PDOಗೆ. ಏನಂದರೆ, ಈ ಲೇಔಟ್ ಪ್ಲ್ಯಾನು ನೀವು ಕೊಡ್ಬೋದಾ, ಏನೋ ನಿಮಗೆ ಅಪ್ರೂವ್ ಮಾಡೋಕ್ಕೆ ನಿಮಗೆ ಏನೋ ಅದು ಪವರ್ಸ್ ಐತೆ ಏನೋ ಅಂತ PDOಗೆ ನಾನು ಕೇಳಿರ್ತೀನಿ. ಕೇಳಿದಾದ್ಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ,
ನಮಗೆ ಲೇಔಟ್ ಪ್ಲಾನ್ ಕೊಡೋಕೆ ಬರಲ್ಲ. ಆಮೇಲೆ ಆ ಸರ್ವೆ ನಂಬರ್ನಲ್ಲಿ ಯಾವುದನ್ನು ನಾವು ಖಾತೆ ಮಾಡಿಕೊಡ್ಲಿಲ್ಲ ಅಂತ ನನಗೆ ಒಂದು ಲೆಟರ್ ಕೊಟ್ಟಿರ್ತಾರೆ. ಅದರಲ್ಲಿ ಬರೀ 2 ಖಾತೆ ಆಗಿದೆ, ಅದನ್ನು ಬೇರೆಯವ್ರದ್ದು. ಆ ಸಂಬಂಧಪಟ್ಟಿಗೆ ಆ ಖಾತೆಯಲ್ಲಿ ಯಾವುದೂ ಅದರದ್ದು ರೆಕಾರ್ಡ್ಸ್ ಏನಿಲ್ಲ ಕೊಟ್ಟಿರ್ತಾರೆ. ಕೊಟ್ಟಾದ್ಮೇಲೆ ನಾನೇನು ಮಾಡ್ತೀನಿ ಅಂದರೆ DC ರವರಿಗೆ ಒಂದು ಇಮೇಲ್ ಹಾಕ್ತೀನಿ. ಏನಂದರೆ ಈ ಒಂದು DC ಕನ್ವರ್ಷನ್ ಕಾಪಿ ಕೂಡ ಅದ್ರ ಜೊತೆಗೆ ನಗರಸಭೆಗೆ ಕೊಡೋಕ್ಕೆ DC ಕನ್ವರ್ಷನ್ ಕಾಪಿ ಕೂಡ ಒಂದು 50 ಮಾಡಿರ್ತಾರೆ ಇವರು. ಅದು ನನಗೆ ಮಾಹಿತಿ ಬೇಕು, ಡೀಟೇಲ್ ಬೇಕು ಅಂತ ಒಂದು DC ಕನ್ವರ್ಷನ್ ಕೇಳುವ ಅಂತ ಇವ್ರ ಹತ್ರ ಒಂದು ಇಮೇಲ್ ಹಾಕಿರ್ತೀನಿ. ಅದು ಇನ್ನೂ ಗಂಟ ನನಗೆ ಆನ್ಸರ್ ಬಂದಿಲ್ಲ. ಇದು ಅಂದರೆ ಇದರಲ್ಲಿ ಏನೈತೆ ಅಂದರೆ 2015-16ನಲ್ಲಿ ಕುರ್ಬತ್ ಅಲಿ ಖಾನ್, ವಾಸಿಲ್ ಅಲಿ ಖಾನ್ ರವರ ಮಗ ಕುರ್ಬತ್ ಅಲಿ ಖಾನ್ ಅವ್ರಿಗೆ 20 ಗುಂಟೆನಲ್ಲಿ DC ಕನ್ವರ್ಷನ್ ನಾವು ಮಾಡಿಕೊಟ್ಟಿದ್ದೀವಿ. 2,41,778 ರೂಪಾಯಿ ಇವರು ಹಣ ಕಟ್ಟಿದ್ದಾರೆ ಅದಕ್ಕೆ ಫೀಸು ಅಂತ ಕೊಟ್ಟಿರ್ತಾರೆ. ಯಾರು ಇದು ನಗರಸಭೆಯಿಂದ ಇದು ಡಾಕ್ಯುಮೆಂಟ್ ಇವರು ಖಾತೆ ಮಾಡಿಸಿದ್ದು 21 ಖಾತೆ ಮಾಡಿಸಿದ್ದು ಡಾಕ್ಯುಮೆಂಟ್ ಕೊಟ್ಟಿರೋದು ನಗರಸಭೆಯಲ್ಲಿ ಇದೆಯಲ್ಲ. ಅದು ಆದಮೇಲೆ ಟೋಟಲ್ ಎಷ್ಟು ಖಾತೆ ಆಗಿದೆ ಅಂತ ನಗರಸಭೆಯಲ್ಲಿ ನೋಡಿದ್ರೆ ನಾವು PID ನಂಬರ್ ಸಮೇತ ಇದೆ, 21 ಖಾತೆ ಆಗಿರುತ್ತೆ. ಇದು 21 ಖಾತೆ ಮಾಡಿಬಿಟ್ಟು ಈ ಜಾಗ ಕೂಡ ಅವರು ಮಾರಾಟ ಬೇರೆ ಬೇರೆ ಏನೋ ಆ ಕಡೆ ಬೇರೆ ಬೇರೆ ಫ್ಯಾಮಿಲಿಗೆಲ್ಲ ಮಾಡಿರ್ತಾರೆ. ಇವರು ಮಾರಾಟ ಮಾಡಿರ್ತಾರೆ. ಯಾರೋ ಕುರ್ಬತ್ ಅಲಿ ಖಾನ್, ಆ ವಾಸಿಲ್ ಅಲಿ ಖಾನ್ ರವರ ಮಗ ಏನು ಮಾಡ್ತಾರೆ ಅಂದರೆ ಲೇಔಟ್ ಎಲ್ಲ ಸೃಷ್ಟಿ ಮಾಡಿ ಈ ಥರ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಮಾರಾಟ ಬೇರೆಯವ್ರಿಗೆ ಒಂದು 21 ಸೈಟು ಮಾರಾಟ ಮಾಡಿರ್ತಾರೆ. ಲೇಔಟಲ್ಲಿ 1 ರೂಪಾಯಿ ಅಂತ ಲೇಔಟ್ ಏನು ಇವರು ಮಾಡ್ಕೊಂಡಿದ್ರು ಆ ಲೇಔಟ್ನಲ್ಲಿ ಮಾರಾಟ ಮಾಡಿರ್ತಾರೆ. ಅಂದರೆ ಅದಕ್ಕೂ ನಗರಸಭೆದು ಖಾತೆ ಮಾಡ್ಕೊಂಡಿರ್ತಾರೆ ಇವರು 21 ನಗರ. DCಯಿಂದ ಅದು ಇಮೇಲ್ ಮಾಡಿದ್ದೀನಿ, ಆಮೇಲೆ ಮೊನ್ನೆ ಅರ್ಜಿ ಕೂಡ ಕೊಟ್ಟಿದ್ದೀನಿ. ಇನ್ನೂ ಗಂಟೆ ನನಗೆ ಅದು ಏನೋ ಮಾಹಿತಿ ಕೊಟ್ಟಿಲ್ಲ. ಅದು ಬರೀ ಒಂದು ಬರಬೇಕು. ಈಗ ಪಂಚಾಯತಿಯಿಂದ ಅಲ್ಲಿಂದ ದಾಖಲೆ ಏನಿಲ್ಲ ನಿಮ್ಮ ಹತ್ರ? DC ಕನ್ವರ್ಷನ್ ಫೇಕ್ ಅಂತ ನನ್ನ ಹತ್ರ ಇಲ್ಲ. ಇದು ಯಾಕೆ ನನಗೆ ಅನುಮಾನ ಬರ್ತಾ ಇದೆ ಅಂದರೆ ಒಂದು ಸೇಲ್ ರಿಜಿಸ್ಟರ್ ಫೇಕ್ ಇದ್ದರೆ DC ಕನ್ವರ್ಷನ್ ಕಾಪಿ ಇವರು ಹಾಕಿದ್ರೆ ಅದು ಕೂಡ ಈಗ DC ಸುಮ್ಮನೆ ಅಂತೂ ಕೊಡಲ್ಲ, ಅವರು ತನಿಖೆ ಮಾಡಿ ಕೊಡೋದು. DC ಕನ್ವರ್ಷನ್ ಕಾಪಿ ಇಲ್ಲ ಅಲ್ಲಿ ಇರುತ್ತೆ, ಇದರಲ್ಲಿ ಐತೆ. ಅವರು ನಗರಸಭೆಯಿಂದ ಕೊಟ್ಟಿದ್ದಾರಲ್ಲ ನನಗೆ DC ಕನ್ವರ್ಷನ್ ಕಾಪಿ ಹಾಕಿದ್ದಾರೆ ಅಂತ. ಇದು ವೆರಿಫಿಕೇಶನ್ ಮಾತ್ರ ಆಗಲಿಲ್ಲ, ಒಂದೇ ಕಾಪಿ ಇದು DC ಕನ್ವರ್ಷನ್ ಕಾಪಿ ವೆರಿಫಿಕೇಶನ್ ಆಗಲಿಲ್ಲ. ಸಬ್ ರಿಜಿಸ್ಟ್ರಿಂದ ರಿಜಿಸ್ಟರ್ ಕಾಪಿ ವೆರಿಫಿಕೇಶನ್ ಮಾಡಿದ್ದೀನಿ, ಅದು ಫೇಕ್ ಅಂತ ಗೊತ್ತಾಯಿತು. ಆಮೇಲೆ ಪಂಚಾಯತಿಯವರು ಅವರೇ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ನನಗೆ ಈ ಸಂಬಂಧಪಟ್ಟಿಗೆ ಯಾವುದೂ ದಾಖಲಾತಿಯೇ ಇಲ್ಲ ಅವರಿಗೆ, ಆಮೇಲೆ ಕೊಡೋಕ್ಕೆ ಬರಲ್ಲ ಅಂತ ಅವರು ಆಲ್ರೆಡಿ ಕೊಟ್ಬಿಟ್ಟವ್ರೆ 2. ಆಮೇಲೆ ಇದಕ್ಕೆ ಈಗ DC ಕನ್ವರ್ಷನ್ ಮೇಲೆ ಇದ್ದಾಗೆ DC ಕನ್ವರ್ಷನ್ಗೆ ನಾನು ಮಾನ್ಯ ಜಿಲ್ಲಾಧಿಕಾರಿಗೆ ಒಂದು ಇಮೇಲ್ ಕೂಡ ಕಳಿಸಿದ್ದೀನಿ, ಆಮೇಲೆ ಮೊನ್ನೆ ಅರ್ಜಿ ಕೂಡ ಹಾಕಿದ್ದೀನಿ. ಅದರದ್ದು ಇನ್ನೂ ನನಗೆ ಡೀಟೇಲ್ಸ್ ಬಂದಿಲ್ಲ. ಇದೆಲ್ಲ ಮಾಡ್ಕೊಂಡು ಅವರು 21 ಖಾತೆ ಮಾಡಿಸ್ಕೊಂಡು ಬೇರೆ ಬೇರೆ ಇವ್ರಿಗೆ ಫ್ಯಾಮಿಲೀಸ್ಗೆ ಎಲ್ಲ ಮಾರಾಟ ಮಾಡಿರ್ತಾರೆ. ಯಾರೋ ವಾಸಿಲ್ ಅಲಿ ಖಾನ್ ಅವರ ಮಗ ಕುರ್ಬತ್ ಅಲಿ ಖಾನ್, ಒಬ್ಬ ನಗರಸಭೆ ಮಾಜಿ ಅಧ್ಯಕ್ಷರು, ಆಮೇಲೆ ಹಿರಿಯ ನಗರಸಭೆ ಸದಸ್ಯರು ಇವರು. ಇವ್ರಿಗೆ ನಮಗೆ ಅನುಮಾನ ಏನು ಬರ್ತಾ ಇದೆ ಅಂದರೆ ಇವ್ರಿಗೆ ಗೊತ್ತಿಲ್ಲ ಥರ ಇದು ಏನೋ ನಡೆದಿಲ್ಲ. ಇವ್ರಿಗೆ ಎಲ್ಲ ಗೊತ್ತಿದೆ. ಈಗ ಅವ್ರ ಮಗ ಎಲ್ಲ ಒಂದು ಲೇಔಟ್ ಮಾಡಿದ್ದಾನೆ, ಯಾವುದೋ ಒಂದು ಜಮೀನು ತೊಗೊಂಡಿದ್ದಾನೆ ಅಂದರೆ ಮಾಡಿದ್ದಾನೆ, ಎಲ್ಲ ಗೊತ್ತಿರುತ್ತೆ. ಇದರಲ್ಲಿ ಸರ್ಕಾರಕ್ಕೆ ತುಂಬ ನಷ್ಟ ಆಗಿದೆ. ತೆರಿಗೆ ಹಣ ಆಗಲಿ, ಆಮೇಲೆ DC ಕನ್ವರ್ಷನ್ ಫೀಸ್ ಆಗಲಿ, ಆಮೇಲೆ ಈ ಸೊತ್ತಿನಲ್ಲಿ ಅದು ಕೂಡ ಈ ಸೊತ್ತಿನಲ್ಲಿ ಕೂಡ ಫೀಸ್ ಕಟ್ಟಿದ್ದೀನಿ ಅಂತ ಇದೆಲ್ಲ ಮೆನ್ಷನ್ ಮಾಡಿರ್ತಾರೆ. ಆಮೇಲೆ ಪ್ರಾಧಿಕಾರಕ್ಕೆ ಇವರು ಏನೋ ಗೊತ್ತೇ ಇಲ್ಲ ಪ್ರಾಧಿಕಾರ ಅವ್ರಿಗೆ, ಅದಾಗಲಿ ಎಲ್ಲ ಇದು ಸರ್ಕಾರಕ್ಕೆ ನಷ್ಟ, ಸರ್ಕಾರದ ಜೊತೆ ಮೋಸ. ಆಮೇಲೆ ಅದು ಯಾರ್ಯಾರು ಅಮಾಯಕರಿಗೆ ಜಾಗ ಇವರು ಮಾರಾಟ ಮಾಡಿದ್ದಾರೆ ಅವ್ರಿಗೂ ಕೂಡ ಮೋಸ ಮಾಡಿದ್ದಾರೆ. ಇದು ಫ್ರಾಡ್, ಫೋರ್ಜರಿ ಕೇಸ್ ಆಗುತ್ತೆ. ಫೋರ್ಜರಿ ಕೇಸ್ ಇವರು ಮಾಡ್ಕೊಂಡಿದ್ದಾರೆ, ಆಲ್ರೆಡಿ ಎಲ್ಲ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಮಾಡಿದಾದ್ಮೇಲೆ ಈಗ 21 ಜನಗೆ ಅವರು ಆಲ್ರೆಡಿ ಮಾರಾಟ ಮಾಡಿದ್ದಾರೆ ಅಂತ ಕೆಲವೊಂದು ಮೆಟೇಷನ್ ಲಿಸ್ಟಲ್ಲಿ ಐತೆ ಈ ಖಾತೆಗಳು. ಈಗ ನಗರಸಭೆ ಆಯುಕ್ತರಿಗೆ ಗೊತ್ತು, ಅದು ಸ್ಟಾಪ್ ಮಾಡಿದ್ರು ಅಥವಾ ಹಂಗೆ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ನನಗೆ ಚೆನ್ನಾಗಿ ಅದು ಅದ್ರ ಬಗ್ಗೆ ಏನೋ ಇನ್ನೂ ಮಾಹಿತಿ ನನ್ನ ಹತ್ರ ಇಲ್ಲ. ನಗರಸಭೆ ಅಧಿಕಾರಿ ಏನು ಮಾಡೋರು ಅಂತ ಅವ್ರಿಗೆ ಈಗ ನಾಳೆ ನಾನು ಅರ್ಜಿ ಕೊಡ್ತೀನಿ. ಆಮೇಲೆ ಈಗ 21 ಏನು ಇವರು ಸೈಟ್ಗಳು ಮಾರಾಟ ಮಾಡಿದಾರಲ್ಲ, ಆ ಅಮಾಯಕರು ನಾಳೆ ದಿವಸ ಇದೇ ಥರ ಬೆಂಗಳೂರಿನಲ್ಲಿ ಎಲ್ಲೋ ಬೇರೆ ಬೇರೆ ಕಡೆ ಎಲ್ಲ ಮನೆ ಎಲ್ಲ ಕಟ್ಕೊಂಡಿದ್ರು ಸರ್. ಮನೆ ಎಲ್ಲ ಕಟ್ಟಾದ್ಮೇಲೆ ಅದು ಅಕ್ರಮ ಜಾಗ ಅಥವಾ ಬೇರೆ ಜಾಗ ಅಂತ ಎಲ್ಲ ಲ್ಯಾಂಡ್ ಡಿಸ್ಪ್ಯೂಟ್ ಇದು ಅದು ಆಗಿ ಕೋರ್ಟಿಂದ ಆದೇಶ ಬಂದು ಎಲ್ಲ ಡೆಮಾಲಿಷ್ ಎಲ್ಲ ಮಾಡಿದ್ದಾರೆ. ಇನ್ನೂ ಗಂಟ ಈ ಜಾಗ ಖಾಲಿ ಐತೆ, ಇಲ್ಲಿ ಯಾರೂ ಮನೆ ಕಟ್ಟಲಿಲ್ಲ. ಎಲ್ಲ ಸೈಟ್ಗಳು ಎಲ್ಲ ಮಾರಾಟ ಮಾಡಿದ್ದಾರೆ. ಮಾಡಿದಾದ್ಮೇಲೆ ಇನ್ನೂ ಯಾರೂ ಮನೆ ಕಟ್ಟಲಿಲ್ಲ. ಅದಕ್ಕೆ ಏನಿರೋದು ಇದು ಆದಷ್ಟು ಬೇಗ ಕ್ರಮ ತಗೊಂಡು ಆ ಅಮಾಯಕರಿಗೆ ಏನಿರೋದು ಒಂದು ಅವ್ರಿಗೆ ಒಂದು ದಾರಿ ಮಾಡಿಸ್ಕೊಡ್ಬೇಕು. ಆ ಅಮಾಯಕರಿಗೆ ಯಾರು ತಗೊಂಡಿದ್ದಾರೆ ಆ ಜಾಗ ಅವ್ರಿಗೆ ಒಂದು ನ್ಯಾಯ ಸಿಗಬೇಕು. ಮತ್ತು ಈ ಥರ ಈಗ ನಗರಸಭೆ ಮಾಜಿ ಅಧ್ಯಕ್ಷ ಅವ್ರ ಕುಟುಂಬಸ್ಥರು ಈ ಥರ ಮಾಡಿದ್ರೆ ಬೇರೆ ಯಾರೋ ಏನು ಬೇಕಾಗಿರೋದು ನಗರಸಭೆಯಲ್ಲಿ ಮಾಡ್ಕೋಬೋದು.
ಈಗ ಅವರು ಒಬ್ಬ ಜವಾಬ್ದಾರಿ ಇರೋರು ಪರ್ಸನ್ ನಿರ್ಧಾರ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಏನೈತೆ ಅಂದರೆ ಇದೆಲ್ಲ ಮಾಡೋಕ್ಕೆ ಇವ್ರಿಗೆ ಶಕ್ತಿ ಎಲ್ಲಿಂದ ಸಿಕ್ತು ಅಂತ. ಈಗ ಒಂದು DC ಕನ್ವರ್ಷನ್ ಕಾಪಿ ಫ್ರಾಡ್ ಮಾಡಿರ್ತಾರೆ, ಒಂದು ಸಬ್ ರಿಜಿಸ್ಟರ್ ತಗೊಬಂದು ಹಾಕ್ತಾರೆ. ಅದು ಒಂದೆರಡು ಖಾತೆ ಇಲ್ಲ, 21 ಖಾತೆ 21 ಸೈಡು. ಇದು ಯಾವ ಅದರ ಮೇಲೆ ಅವರು ಮಾಡಿದ್ರು. ಆಮೇಲೆ ಯಾರಿದು ಇದರಲ್ಲಿ ಆ ಕುರ್ಬತ್ ಅಲಿ ಖಾನ್ಗೆ ಯಾರ್ದು ಸಾಥ್ ಐತೆ, ಯಾರ್ದು ಶಕ್ತಿ ಐತೆ, ಯಾರ್ದು ಕೈವಾಡ ಐತೆ, ಅದ್ರ ಬಗ್ಗೆ ಸರ್ಕಾರದಿಂದ ಮನವಿ ಏನಂದರೆ ಇದು ಆದಷ್ಟು ಬೇಗ ಒಂದು SIT ರಚನೆ ಮಾಡಿ ಸರ್ಕಾರದಿಂದ ಒಂದು ಕಠಿಣ ಕ್ರಮ ತಗೋಬೇಕು. ಯಾರು ತಪ್ಪಿತಸ್ಥರು ಇದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ನಾನು ಮನವಿ ಮಾಡ್ತೀನಿ. ಆಮೇಲೆ ನಿಮ್ಮ ಮಾಧ್ಯಮ ಸ್ನೇಹಿತರ ಹತ್ರ ಏನಂದರೆ ಈ ಥರ ಆದಷ್ಟು ಬೇಗ ತಾವು ಎಲ್ಲ ಇದ್ರ ಬಗ್ಗೆ ತನಿಖೆ ಮಾಡೋಕ್ಕೆ ನನಗೆ ಸಾಥ್ ಕೊಡಿ ದಯವಿಟ್ಟು. ನಾನು ಈ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡೋಕ್ಕೆ ಸುಮಾರು 3 ತಿಂಗಳು ನಾನು ಏನೇನು ಮಾಡಿದ್ದೀನಿ ನನಗೆ ಗೊತ್ತು. ನನಗೆ ಬೇರೆಯವ್ರ ಕಡೆಯಿಂದ ಎಲ್ಲೆಲ್ಲಿಂದ ಧಮಕಿ ಬರೋದು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನನ್ನ ಮೇಲೆ ಸುಮ್ಮನೆ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ. ಈ ಥರ ಎಲ್ಲ ನನ್ನ ಜೊತೆ ನಡೀತಾ ಇದೆ. ಈಗ ಒಬ್ಬ ನಗರಸಭೆ ಹಿರಿಯ ಸದಸ್ಯರು ಅಂದರೆ ಸಾಮಾನ್ಯ ವ್ಯಕ್ತಿ ಏನಿಲ್ಲ, ಆದಷ್ಟು ಪವರ್ಫುಲ್ ಅವರು ಒಂದು. ಆಮೇಲೆ ಎರಡನೇದು ಮಾಜಿ ನಗರಸಭೆ ಅಧ್ಯಕ್ಷರು ಅವರು. ಆಮೇಲೆ ನಮ್ಮ ಯಾವುದದು ಹಜ್ಜು ಕಮಿಟಿನಲ್ಲೂ ಕೂಡ ಅವರು ಏನೋ ಮೆಂಬರ್ ಆಗಿದ್ದಾರೆ, ಡೈರೆಕ್ಟ್ರು. ಆದಷ್ಟು ಅವ್ರ ಹತ್ರ ಪವರ್ ಐತೆ, ಆದಷ್ಟು ಗಣ್ಯ ವ್ಯಕ್ತಿಗಳು ಅವ್ರ ಜೊತೆ ಇದ್ದಾರೆ. ಸ್ವಲ್ಪ ಅದಕ್ಕೆ ನಿಮ್ಮೆಲ್ಲರ ಹತ್ರ ಮನವಿ ಮಾಡ್ಕೊತೀನಿ, ಇದಕ್ಕೆ ದಯವಿಟ್ಟು ಸಹಕಾರ ಕೊಡಿ, ಇದು ಹೊರಗೆ ಬರಬೇಕು ಅಂತ. ಸರ್ ಇದು ಯಾವ ಅವಧಿನಲ್ಲಿ ಆಗಿರೋದು? ಸರ್ ಇದು ಏನು ಮಾಡಿದ್ದಾರೆ ಅಂದ್ರೆ ಅವರು ಇಲ್ಲಿ ಡೇಟ್ ಏನು ಕೊಟ್ಟಿದ್ದಾರೆ, ಈ ಕ್ರಯ ಆಗಿರೋದು ಇವರು 14-15 ಕ್ರಯ ಆಗಿದೆ ಅಂತ ತೋರಿಸ್ತಾರೆ. ಸರ್ ನಗರಸಭೆಯಲ್ಲ ದಾಖಲೆ ಆಗಿರೋದು ನಗರಸಭೆಯಿಂದ ನಾನು ಒಂದು ಈ ಆಸ್ತಿದು ಬರೀ ಈಗ ಮಿಕ್ಕಿದ್ದು ಎಲ್ಲ ಅದರಲ್ಲಿ ಈಗ ನಗರಸಭೆಯಲ್ಲಿ ಈಗ ಆಟೋ ಸಿಸ್ಟಮ್ ಅಂತೆ. ನೀವು ಕಂದಾಯ ಕಟ್ಟಲಿಲ್ಲ ಅಂದರೆ ಅದು ನೀವು ಯಾವಾಗಿಂದ 1 ವರ್ಷದ್ದು ನೀವು ಕಟ್ಟಲಿಲ್ಲ ಅಂದರೆ ಅದು ಶೋ ಆಗಲ್ಲ. ಸರ್ ಇದರಲ್ಲಿ 31/2024 ಖಾತೆ ಮಾಡಿದ್ರು. 31/2024 ಎಲ್ಲ ಅದೇ ಡೇಟ್ ಇದೆಯಾ? ಹಾಂ ಸರ್. ಜಮೀನು ಖರೀದಿ ಮಾಡ್ತಾರೆ ಯಾರು? 1 ರೂಪಾಯಿನಲ್ಲಿ ಅದು ಏನೋ ರೆಕಾರ್ಡು ಅಲ್ಲಿ ಅವ್ರ ಹತ್ರ ಇಲ್ಲ. ಖರೀದಿ ಮಾಡ್ತಾರೆ ವಾಸಿಲ್ ಅವರು ಕೊಟ್ಟಿರೋದು 1 ರೂಪಾಯಿಗೆ. ಸರ್ ಇದು ಅವರು 1 ರೂಪಾಯಿ ಅವರು ನನಗೆ ಏನು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಅಂದರೆ ನಮ್ಮ 1 ರೂಪಾಯಿನಲ್ಲಿ ಆ ಖಾತೆನೇ ಮಾಡಲಿಲ್ಲ, ಫೇಕ್ ಎಡಿಕ್ಟು ಏನೋ ಅಂದರೆ ಒಂದು ಪೇಪರ್ನಲ್ಲಿ ಇವ್ರ ಮಗನ ಫೋಟೋ ಹಾಕ್ಬಿಟ್ಟು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಯಾರ್ದು ಅದು 1 ರೂಪಾಯಿಗೆ ಸೇರುತ್ತೆ. ಯಾರ್ದು ಅದು ಈಗ ಯಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಮಹೇಶ್ ಇಲ್ಲ ಇಲ್ಲೇನು ಮಾಡಿರ್ತಾರೆ ಅಂದರೆ ಅದೆಲ್ಲ ಆದ್ಮೇಲೆ ಇವ್ರು ಏನು ಮಾಡ್ತಾರೆ ಅಂದರೆ ಇಲ್ಲೊಂದು ನಿಮ್ಮೆಲ್ಲರಿಗೂ ಒಂದು ಟ್ವಿಸ್ಟ್ ಸಿಗುತ್ತೆ. ಇಲ್ಲಿ 18/5/2023 ಸೇಲ್ ರಿಜಿಸ್ಟರ್ ಮಾಡ್ಕೋತಾರೆ ಅದೇ ಜಾಗ ವಾಸಿಲ್ ಅಲಿ ಖಾನ್ ಅವರು. ಎಷ್ಟು ಕುಂಟೆ ಅಂದರೆ ಇದರಲ್ಲಿ ಶೆಡ್ಯೂಲ್ ಇರೋದು 26 ಕುಂಟೆ. ಯಾರ ಹತ್ರ ತಗೊಂಡಿರ್ತಾರೆ ಅಂದರೆ ಮಹೇಶ್ ಅಂತ ತಗೊಂಡಿರ್ತಾರೆ. ಮಹೇಶ್ 1 ರೂಪಾಯಿನವರು. ಹೌದು. ಇದು ಇವರು ಯಾರು ಅಂತ ಗೊತ್ತಿಲ್ಲ ಸರ್ ನನಗೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ಕಸ್ಬಾ ಇದು ಬೇರೆ ಐತೆ. ಇದರಲ್ಲಿ ಅಡ್ರೆಸ್ ಏನು ಸಿಗಲಿಲ್ಲ ನನ್ನ ಹತ್ರ. 2023 26 ಕುಂಟೆ ಜಮೀನ ಮಹೇಶ್ ಅವರಲ್ಲಿ ಪರ್ಚೇಸ್ ಮಾಡ್ತಾರೆ. ಮಾಡಿದಾದ್ಮೇಲೆ ತಿರ್ಗಾ ಅದೇ ಮಹೇಶು ಮತ್ತು ಕುರ್ಬತ್ ಅಲಿ ಖಾನ್ನಲ್ಲಿ 10/9/2024 ಆ ಸೇಲ್ ಡೀಡ್ ರಿಜಿಸ್ಟರು ಕ್ಯಾನ್ಸಲ್ ಆಗುತ್ತೆ. 2026 ಹಾಂ ತಿರ್ಗಾ ಇದು 2024 10/9/2024 ಆ ಸೇಲ್ ಡೀಟು ಕ್ಯಾನ್ಸಲೇಷನ್ ಆಫ್ ಸೇಲ್ ಡೀಡ್ ಅಂತ ಇದೆ. ಅದೇ ಸೇಲ್ ಡೀಡ್ ಕ್ಯಾನ್ಸಲ್ ಆಗುತ್ತೆ. ಅಂದರೆ ಇಲ್ಲಿ ಏನು ಗೊತ್ತಾಗ್ತಾ ಇದ್ದಾರೆ, ಮಹೇಶ್ ಅವ್ರದ್ದು ಜಾಗ. ಮಹೇಶ್ ಏನು ಮಾಡಿದ್ದಾರೆ 2023 ಮಾರಾಟ ಮಾಡಿದ್ದಾರೆ. ಮಾಡಿದಾದ್ಮೇಲೆ ಅದೇ ಜಾಗ ಏನು ಮಾಡಿದ್ದಾರೆ ಅವರು ಕ್ರಯಪತ್ರ ಸೇಲ್ ಡೀಟು ಕ್ಯಾನ್ಸಲೇಷನ್ ಮಾಡ್ಕೊಂಡಿದ್ದಾರೆ. ಅಷ್ಟೊಂದು ಇದರಲ್ಲಿ ಇಷ್ಟೊಂದು ಮಾಹಿತಿ ಗೊತ್ತಾಗ್ತಾ ಇದೆ. ಸರಿ ಆಯಿತು ಸರ್. ಪೊಲೀಸರು ಕಂಪ್ಲೇಂಟ್ ಕೊಟ್ಟವ್ರು ಏನಿಲ್ಲ, ಏನಕ್ಕೆ ಕೊಟ್ಟಿರೋದು ನಿಮಗೆ? ಪೊಲೀಸ್ ಅವ್ರಿಗೆ ಸಾಮಾಜಿಕ ಜಾಲತಾಣದಲ್ಲಿ ನನ್ನ ಮರ್ಯಾದೆ ತೆಗಿತಾವನೆ, ನನ್ನ ಮೇಲೆ ನಾನು ಏನೋ ಇದು ಕೊಟ್ಟಿದ್ದೀನಿ, ಯಾವುದು ಜಮೀನು ನಾನು ವ್ಯವಹಾರ ಮಾಡಿ ತಗೊಂಡಿದ್ದೀನಿ, ಅದು ಫೇಕ್ ಡಾಕ್ಯುಮೆಂಟು ಅಂತ ನವಾಜ್ ಬಂದ ಮೇಲೆ ಸುಮ್ಮನೆ ಆರೋಪ ಮಾಡ್ತಾವನೆ, ಬ್ಲ್ಯಾಕ್ ಮೇಲ್ ಮಾಡ್ತಾವನೆ
ಅಂತ ನನಗೆ ಯಾರಿಗೂ ಬ್ಲ್ಯಾಕ್ ಮೇಲ್ ಮಾಡೋದು ದುಡ್ಡು ಕೇಳೋದು ನನಗೆ ಅವಶ್ಯಕತೆ ಏನಿಲ್ಲ ಸರ್. ನನಗೆ ಆ ಥರ ಯಾವಾಗಲೂ ನಾವು ಸೈಯದ್ ವಂಶವರು ನಮಗೆ ಖರೀದಿ ಮಾಡೋಕ್ಕೆ ಈ ವಾಸಿರ್ ಅಲಿ ಖಾನ್ ಅಂತವ್ರದ್ದು ಕರೆನ್ಸಿ ಬೇಕಾಗಿಲ್ಲ ನಮಗೆ. ಆ ಕರೆನ್ಸಿನೇ ಇನ್ನೂ ಆಗಲಿಲ್ಲ ಯಾರನ್ನು ಖರೀದಿ ಮಾಡೋಕ್ಕೆ ನಮಗೆ ಅಂತ ಅವನ ದುಡ್ಡು ನನಗೆ ಏನೋ ಬೇಕಾಗಿಲ್ಲ ಸರ್. ಅಂತ ಅವ್ರು ಆ ಥರ ಎಲ್ಲ ಚಿಕ್ಕ ಕೆಲಸ ನಾನು ಮಾಡೋಕ್ಕೆ ಹೋಗಲ್ಲ.